ಇವತ್ತು ನಮಗೆ ಬ್ರೇಕ್ಫಾಸ್ಟ್ಗೆ ಬಿಸಿ ಬಿಸಿ ಮಸಾಲೆ ದೋಸೆ, ಅದ್ರ ಜೊತೆ ಆಲೂಗಡ್ಡೆ ಪಲ್ಯ. ಫ್ರೆಂಡ್ಸ್, ಇದು ನಾನು ಹಾಕಿರೋದು ಲಿಪ್ಸ್ಟಿಕ್ ಅಲ್ಲ. ನೈಟ್ ಡಿನ್ನರ್ಗೆ ಪನ್ನೀರ್ ಪರೋಟ ವಿತ್ ಚಿಕನ್ ಕರಿ ಮಾಡಿದ್ದೆ. ದುಬೈಯಲ್ಲಿ ಗಾಳಿ ನೋಡಿ ಯಾವ ರೀತಿ ಬರ್ತಿದೆ ಅಂತ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಇವತ್ತು ಸಂಡೇ, ಇವತ್ತಿನ ಸ್ಪೆಷಲ್. ಇವತ್ತು ನಾನು ಮಸಾಲೆ ದೋಸೆ ಮಾಡ್ತಿದ್ದೀನಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ. ಮಾರ್ನಿಂಗ್ ಅಲ್ಲ, ಇದು ಮಧ್ಯಾಹ್ನ ಆಗ್ತಾ ಬಂತು. ನಾವು ಸಂಡೇ ಮಾತ್ರ ಮಾರ್ನಿಂಗ್ ಮತ್ತೆ ಮಧ್ಯಾಹ್ನದ ಒಟ್ಟಿಗೆ ಊಟ ಮಾಡೋದು, ಸೊ ಒನ್ ಟೈಮ್. ಸೊ ಹಾಗಾಗಿ ಈಗ ಮಸಾಲೆ ದೋಸೆ ಮಾಡ್ತೀನಿ. ಬನ್ನಿ, ತಡ ಮಾಡೋದು ಬೇಡ, ಫಟಾಫಟ್ ಮಾಡೋಣ. ಮಸಾಲೆ ದೋಸೆ ಮಾಡಲಿಕ್ಕೆ ರೈಸ್ ಇದೆ ಅಲ್ಲ, ನಾನು ನಿನ್ನೆನೇ ನೆನೆಸಿಟ್ಟು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಈಗ ನಾನು ನಿಮಗೆ ತೋರಿಸ್ತಿದ್ದೀನಿ ನಾನು ಮಸಾಲೆ ದೋಸೆ ಮಾಡಲಿಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ ಯೂಸ್ ಮಾಡಿದ್ದೀನಿ ಅಂತ. ಫಸ್ಟ್ 1 ಕಪ್ ರೈಸ್, ಅಂದರೆ ವೈಟ್ ರೈಸ್, ದೋಸೆ ಅಕ್ಕಿ, ಯಾವ ಅಕ್ಕಿನೂ. ಆ್ಯಂಡ್ 1/4 ಕಪ್ಪು ಪೋಹ ಅಂದರೆ ಗಟ್ಟಿ ಅವಲಕ್ಕಿ, 1/4 ಕಪ್ಪು ಉದ್ದಿನಬೇಳೆ, 1 ಸ್ಪೂನು ಮೆಂತ್ಯ, 2 ಟೇಬಲ್ ಸ್ಪೂನು ಕಡಲೆಬೇಳೆ ಚನ್ನ ದಾಲ್ ಯೂಸ್ ಮಾಡ್ಕೊಂಡಿದ್ದೀನಿ. ಇದನ್ನೀಗ ಚೆನ್ನಾಗಿ ವಾಶ್ ಮಾಡಿಕೊಂಡು ಒಂದು 6 to 7 hours ನೆನೆಸಿಡ್ತೀನಿ. ಅಂದರೆ ನಾನು ಮಾರ್ನಿಂಗೇ ನೆನೆಸಿಟ್ಟಿದ್ದೀನಿ. ಅಂದರೆ ನಾನು ಮಾರ್ನಿಂಗ್ ಒಂದು 11 o'clock ಅಂದರೆ 11 ಗಂಟೆಗೆಲ್ಲ ನೆನೆಸಿಟ್ಟಿದ್ದೀನಿ. ಆ್ಯಂಡ್ ಈವ್ನಿಂಗ್ 7 ಗಂಟೆಗೆಲ್ಲ ಮಾಡಿದ್ದೀನಿ ಅಷ್ಟೇ. ಸೊ ಒಂದು 5 hours ಮಿನಿಮಮ್, ಅಂದರೆ ಒಂದು 5 hours ನೆನೆಸಿಡಬೇಕಾಗತ್ತೆ. ಆಮೇಲೆ ಗ್ರೈಂಡ್ ಮಾಡ್ಕೊಳ್ತೀನಿ. ಗ್ರೈಂಡ್ ಮಾಡ್ಕೊಳ್ಳುವಾಗ ನೀರು ತುಂಬಾ ಕಮ್ಮಿ ಹಾಕ್ಕೊಳ್ಬೇಕು. 1-2 ಸ್ಪೂನ್ ಹಾಕೊಂಡ್ರೂ ಪರವಾಗಿಲ್ಲ, ಅಷ್ಟು ಕಮ್ಮಿ. ಆ್ಯಂಡ್ ನೋಡಿ, ಇಲ್ಲಿ ಗ್ರೈಂಡ್ ಆಯಿತು. ಬ್ಯಾಟರ್ ನೋಡಿ ಇಷ್ಟು ದಪ್ಪಗೆ ಇರಬೇಕು. ಇದನ್ನೀಗ ಚೆನ್ನಾಗಿ, ಈಗ ಉಪ್ಪು ಮಿಕ್ಸ್ ಮಾಡಲ್ಲ ನಾನು, ಉಪ್ಪು ನಾಳೆ ಮಿಕ್ಸ್ ಮಾಡ್ತೀನಿ. ಈಗ ಜಸ್ಟ್ ಹ್ಯಾಂಡಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಓವರ್ ನೈಟ್ ಫರ್ಮೆಂಟ್ ಆಗಲಿಕ್ಕೆ ಬಿಡ್ತೀನಿ, ಆಯಿತಾ. ಒಂದು 8 hours ಆ ಥರನೇ ಬಿಡಬೇಕು ನೈಟು. ಆಗ ಮಾರ್ನಿಂಗ್ ಇದೆಲ್ಲ ಅದು ಉಬ್ಬಿ ಬರುತ್ತೆ ಬ್ಯಾಟರು. ನೆಕ್ಸ್ಟ್ ಮಾರ್ನಿಂಗ್ ನಾನು ವ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೀನಿ. ಮಾರ್ನಿಂಗ್ ಅಲ್ಲ, ಈಗ ಒಂದು 10:30 ಆಗಿರ್ಬೋದು ಟೈಮ್. ಸೊ ಈಗ ನಾನು ವ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೀನಿ. ಸಂಡೇ ಅಲ್ವಾ, ಸೊ ಲೇಟಾಗಿ ಹೇಳೋದು. ಈಗ ಬ್ಯಾಟರ್ ನೋಡುವ ಹೇಗೆ ಬಂದಿದೆ ಅಂತ. ಸೊ ನಾನು ಸ್ವಲ್ಪನೇ ಮಾಡಿರೋದಲ್ವಾ, ಹಾಗಾಗಿ ಇಲ್ಲಿ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ. ಈ ಥರ ಬರಬೇಕು ಬ್ಯಾಟರಿ. ಈ ಥರ ಬಂದರೆ ದೋಸೆ ತುಂಬ ಚೆನ್ನಾಗಿ ಬರುತ್ತೆ. ಇದನ್ನೀಗ ಸರಿಯಾಗಿ ಮಿಕ್ಸ್ ಮಾಡಿಕೊಂಡು, ಇದಕ್ಕೆ ನಿಮಗೆ ದೋಸೆಗೆ ಎಷ್ಟು ನೀರು ಬೇಕು ಅದನ್ನು ಈಗಲೇ ಹಾಕ್ಕೊಳ್ಳಿ. ಆ್ಯಂಡ್ ಅದ್ರ ಜೊತೆ ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದರೆ ನಿಮ್ಮದು ದೋಸೆ ಬ್ಯಾಟರ್ ರೆಡಿ ಆಗುತ್ತೆ. ಮಸಾಲೆ ದೋಸೆ ಬ್ಯಾಟರ್ ರೆಡಿ ಆಗುತ್ತೆ. ಸೊ ಈಗ ಮಸಾಲೆ ದೋಸೆ ಮಾಡುವ ಟೈಮ್. ನಿಮಗೆ ನಂದಿನಿ ತುಪ್ಪ ಇದೆ ಅಲ್ಲ, ಅದು ಅಬುದಾಬಿಯಲ್ಲಿ ಇಲ್ಲಾಂದರೆ ದುಬೈಯಲ್ಲಿ, ಇದು 2 ಪ್ಲೇಸಲ್ಲಿ ಎಲ್ಲಿಯಾದರೂ ಸಿಗುತ್ತಾದರೆ ನನಗೆ ಕಾಮೆಂಟಲ್ಲಿ ತಿಳಿಸಿ. ನಾನು ತುಂಬ ಕಡೆ ಸರ್ಚ್ ಮಾಡಿದೆ, ಲುಲ್ಲು ಇರ್ಬೋದು, ಬೇರೆ ಹೈಪರ್ ಮಾರ್ಕೆಟ್ ಇರ್ಬೋದು, ಎಲ್ಲ ಕಡೆ ಸರ್ಚ್ ಮಾಡಿದ್ರೂ ನನಗೆ ನಂದಿನಿ ತುಪ್ಪ ಸಿಕ್ಕಿಲ್ಲ, ಆಯಿತಾ. ನಾನು ಊರಿಂದ ಬರುವಾಗ ಒಂದು ದೊಡ್ಡ ಬಾಟಲ್ ತಂದಿದ್ದೆ, ಅದು ಖಾಲಿ ಆಯಿತು. ಸೊ ನಿಮ್ಗೇನಾದರೂ ಗೊತ್ತಿದ್ರೆ ಪ್ಲೀಸ್ ಕಾಮೆಂಟಲ್ಲಿ ತಿಳಿಸಿ. ದೋಸೆ ಬ್ಯಾಟರ್ ರೆಡಿ ಇದೆ. ಇದಕ್ಕೀಗ ನಾನು ಕೆಂಪು ಚಟ್ನಿ ಮಾಡ್ತೀನಿ. ಕೆಂಪು ಚಟ್ನಿ ಅಂದರೆ ಇಷ್ಟು ದಿನ ಮಾಡ್ತಿದ್ದಲ್ಲ ಅದಲ್ಲ, ಮಸಾಲೆ ದೋಸೆ ನೀವು ಓಪನ್ ಮಾಡಿದಾಗ ಅದರ ಒಳಗಡೆ ಕೆಂಪಾಗಿ ಚಟ್ನಿ ಇರುತ್ತಲ್ವ, ಅದು ಮಾಡ್ತೀನಿ. ಆಮೇಲೆ ಅದಕ್ಕೆ ಅದ್ರ ಜೊತೆ ತಿನ್ನಲಿಕ್ಕೆ ಆಲೂಗಡ್ಡೆ ಪಲ್ಯ ಮಾಡ್ತೀನಿ, ಆಯಿತಾ. ಫಸ್ಟ್ ಒಂದು ಪ್ಯಾನ್ಗೆ ಆಯಿಲ್ ಹಾಕ್ಕೊಳ್ತೀನಿ. ಆಯಿಲ್ ಬಿಸಿ ಆದಮೇಲೆ ಅದಕ್ಕೆ 1 ಸ್ಪೂನಷ್ಟು ಕೊತ್ತಂಬರಿ, ಒಂದು ಅರ್ಧ ಸ್ಪೂನಷ್ಟು ಜೀರಾ, ಒಂದು 3 ಎಸಳು ಬೆಳ್ಳುಳ್ಳಿ, ಒಂದು 3-4 ರೆಡ್ ಚಿಲ್ಲೀಸ್ ತೊಗೊಂಡಿದ್ದೀನಿ, ಆ್ಯಂಡ್ ಕರಿ ಲೀವ್ಸ್. ಇದನ್ನೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತೀನಿ. ಫ್ರೈ ಮಾಡಿ ಮಿಕ್ಸಿ ಒಳಗೆ ಹಾಕ್ಕೊಳ್ತೀನಿ ಎಲ್ಲ. ನೆಕ್ಸ್ಟ್ ಇದಕ್ಕೆ ಹುಳಿ ಹಾಕ್ಕೊಳ್ತೀನಿ ಸ್ವಲ್ಪ, ಆ್ಯಂಡ್ ಒಂದು 2-3 ಸ್ಪೂನು, ಇದಕ್ಕೆ ಏನು ಹೇಳ್ತಾರೆ, ಹುರಿಗಡಲೆ ಹೇಳ್ತಾರೆ, ಆ್ಯಂಡ್ ಪುಟಾಣಿ ಅಂತ ಕೂಡ ಹೇಳ್ಬೋದು, ಆ ಕಡಲೆಯನ್ನು ಹಾಕ್ಕೊಳ್ತೀನಿ. ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಈ ಥರ ಒಂದು ಚಟ್ನಿ ಮಾಡ್ಕೊಳ್ತೀನಿ, ರೆಡ್ ಚಟ್ನಿ, ಆಯಿತಾ. ಇದು ಎಲ್ಲದ್ರ ಜೊತೆಗೆ ಚೆನ್ನಾಗಾಗುತ್ತೆ ಈ ಚಟ್ನಿ. ಇದು ಮಸಾಲೆ ದೋಸೆಗೆ ಹಾಕಲಿಕ್ಕೆ. ಕೆಂಪು ಚಟ್ನಿ ಕೂಡ ರೆಡಿ ಆಯಿತು. ಈಗ ನೆಕ್ಸ್ಟ್ ನಾನು ಆಲೂಗಡ್ಡೆ ಪಲ್ಯ ಮಾಡ್ಕೊಳ್ತೀನಿ. ಅದಕ್ಕೆ ಆಲೂಗಡ್ಡೆ ಫಸ್ಟಿಗೆ ನಾನು ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ದೀನಿ, ಇಲ್ಲಿ ನೀವು ನೋಡ್ತಿರ್ಬೋದು. ಇದನ್ನೀಗ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಬೇಕು. ಕರೆಕ್ಟ್ ಪರ್ಫೆಕ್ಟ್ ಆಲೂಗಡ್ಡೆ ಪಲ್ಯ ಬರಬೇಕಾದ್ರೆ ಫಸ್ಟ್ ಒಂದು ಪ್ಯಾನ್ ತೊಗೊಳ್ತೀನಿ. ಅದಕ್ಕೆ ಕೋಕೋನಟ್ ಆಯಿಲ್ ಹಾಕೊಳ್ತೀನಿ. ನಾನು ಜಾಸ್ತಿ ಯೂಸ್ ಮಾಡೋದು ಕೋಕೋನಟ್ ಆಯಿಲೇ, ಚೆನ್ನಾಗಿರುತ್ತೆ. ಆ್ಯಂಡ್ ಏನೇ ಕುಕ್ ಮಾಡೋದಿದ್ರೂ ಲೋ ಫ್ಲೇಮಲ್ಲೇ ಮಾಡಿ, ಅಷ್ಟು ಅರ್ಜೆಂಟ್ ಇದ್ದರೆ ಮಾತ್ರ ಹೈ ಫ್ಲೇಮ್ ಯೂಸ್ ಮಾಡಿ, ಅದು ಬೆಸ್ಟ್ ಅಂತ ಅನಿಸುತ್ತೆ ನನಗೆ. ಫಸ್ಟ್ ಒಂದು ಪ್ಯಾನಲ್ಲಿ ಆಯಿಲ್ ಹಾಕ್ಕೊಳ್ತೀನಿ. ಆಯಿಲ್ ಬಿಸಿ ಆದಮೇಲೆ ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ, ಒಂದು 3-4 ಎಸಳು ಬೆಳ್ಳುಳ್ಳಿ, ಆ್ಯಂಡ್ ಶುಂಠಿನೂ ಹಾಕ್ಕೊಳ್ಬೋದು, ಏನಾಗಲ್ಲ. ಆ್ಯಂಡ್ ಅದ್ರ ಜೊತೆ 1-2 ರೆಡ್ ಚಿಲ್ಲೀಸ್ ಹಾಕ್ಕೊಳ್ತೀನಿ. ಅದು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತೀನಿ. ಅದು ಫ್ರೈ ಆಗ್ತಿದ್ದಾಗೆ ಕರಿ ಲೀವ್ಸು, ಗ್ರೀನ್ ಚಿಲ್ಲೀಸ್, ಆ್ಯಂಡ್ ಆನಿಯನ್ ಮಾತ್ರ, ಈರುಳ್ಳಿ ಇದೆ ಅಲ್ಲ, ಅದು ಮಾತ್ರ ನಾನು 2 ತೊಗೊಂಡಿದ್ದೀನಿ ಮೀಡಿಯಮ್ ಸೈಜಲ್ಲಿ. ಸೊ ಆನಿಯನ್ ಜಾಸ್ತಿ ಇದ್ದಷ್ಟು ಆಲೂಗಡ್ಡೆ ಪಲ್ಯ ಚೆನ್ನಾಗಿ ಬರುತ್ತೆ. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಂಡ್ ಹಲ್ದಿ ಪೌಡರ್ ಹಾಕಿದರೆ ಒಂದ್ಸಲ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು. ನೆಕ್ಸ್ಟು ನಾವು ಬೇಯಿಸಿಟ್ಕೊಂಡಿರುವ ಪೊಟ್ಯಾಟೊ ಇದೆ ಅಲ್ವಾ, ಅದನ್ನೀಗ ನಾನು ಹಾಕ್ಕೊಳ್ತಿದ್ದೀನಿ. ನೀವಿಲ್ಲಿ ನೋಡ್ತಿರ್ಬೋದು. ಅದು ನಿಧಾನವಾಗಿ ಅದನ್ನು ಹಾಕ್ಕೊಂಡು ಅದನ್ನು ಒಂದು ಮಿಕ್ಸ್ ಕೊಟ್ಟರೆ, ಲೋ ಫ್ಲೇಮಲ್ಲಿ ಇಟ್ಕೊಳ್ಬೇಕು ಗ್ಯಾಸ್ ಈ ಟೈಮಲ್ಲಿ.
ಮಿಕ್ಸ್ ಕೊಟ್ಟರೆ ಅದರ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ನಿಮ್ಮದು ಆಲೂಗಡ್ಡೆ ಪಲ್ಯ ರೆಡಿ ಆಗುತ್ತೆ. ಇಲ್ಲಿ ನನ್ನ ಹಸ್ಬೆಂಡು ಉಪ್ಪು ನೋಡ್ತಿದ್ದಾರೆ, ಉಪ್ಪು ಸರಿಯಾಗಿದೆಯಾ ಇಲ್ವಾ ಅಂತ. ಫೈನಲಿ ಈಗ ಮಸಾಲೆ ದೋಸೆ ಮಾಡ್ತಿದ್ದೀನಿ, ನೀವಿಲ್ಲಿ ನೋಡ್ತಿರ್ಬೋದು. ಇದರ ಮೇಲೆ ಈಗ ನಾನು 1 ಸ್ಪೂನು ತುಪ್ಪ ಹಾಕ್ಕೊಳ್ತಿದ್ದೀನಿ. ನೀವು ಆಯಿಲ್ ಬೇಕಾದರೆ ಹಾಕ್ಕೊಳ್ಳಿ. ಆ್ಯಂಡ್ ಈಗ ನಾವು ಮಾಡ್ಕೊಂಡಿರುವ ರೆಡ್ ಚಟ್ನಿ ಇದೆ ಅಲ್ಲ, ಇದನ್ನೀಗ ಫುಲ್ ಸ್ಪ್ರೆಡ್ ಮಾಡಬೇಕು ದೋಸೆಗೆ. ನೆಕ್ಸ್ಟು ಅದರ ಮೇಲೆ ಆಲೂಗಡ್ಡೆ ಪಲ್ಯ ಹಾಕಬೇಕು. ಆ ಪಲ್ಯ ಹಾಕಿ ದೋಸೆಯನ್ನು ಮುಚ್ಚಿದರೆ ಸೊ ನಮ್ಮದು ಮಸಾಲೆ ದೋಸೆ ರೆಡಿ ಆಗುತ್ತೆ. ಎಷ್ಟು ಕ್ರಿಸ್ಪಿ ಆಗಿದೆ ಅಂತ ನಿಮಗೆ ಸೌಂಡ್ ಕೇಳಿಸ್ತಿರ್ಬೋದು. ಆ ಕ್ರಿಸ್ಪಿದು ಸೌಂಡು ನಿಮಗೆ ಕೇಳ್ತಿರ್ಬೋದು ದೋಸೆ ಮಡಚುವಾಗ. ನನ್ನ ಹಸ್ಬೆಂಡಲ್ಲಿ ಟೀ ಮಾಡ್ತಿದ್ದಾರೆ, ನಾನಲ್ಲಿ ದೋಸೆ ಮಾಡ್ತಿದ್ದೀನಿ. ಆ್ಯಂಡ್ ನನ್ನ ಹಸ್ಬೆಂಡ್ ಹೇಳ್ತಿದ್ದಾರೆ ನಾನು ಒಂದು ಸಲ ಮಾಡ್ತೀನಿ ಅಂತ ದೋಸೆ. ಸೊ ಅವ್ರಿಗೂ ಇಷ್ಟ ದೋಸೆ ಹಾಕೋದಂದರೆ, ಒಂದು ಸಲನಾದರೂ ಮಾಡ್ತಾರೆ ಅವರು. ಫ್ರೆಂಡ್ಸ್, ಮಸಾಲೆ ದೋಸೆ ರೆಡಿ ಆಗ್ತಿದೆ. 2 ಮಸಾಲೆ ದೋಸೆ ಆಯ್ತು. ಹೇಗೆ ಎತ್ಬೋಡು 2 ಬೋಡ ಒಂದು ಸಾಕು. ನಾನು ಯಾಕೆ ಇಲ್ಲಿ ನಗಿತಿದ್ದೀನಿ ಅಂದರೆ, ಇವರು ಒಂದಂತೂ ತಿನ್ನಲ್ಲ, 1 2ರಿಂದ 3 ತಿಂತಾರೆ. ಸುಮ್ಮನೆ 1 ಸಾಕು ಅಂತ ಹೇಳ್ತಾರೆ. ಅದಕ್ಕೆ ನನಗೆ ತುಂಬ ಒಂಥರ ಕಾಮಿಡಿ ಅಂತ ಅನಿಸ್ತು. ಎಂಕ್ಲು ಒಂಜೆಯೋ ಮಸಾಲೆ ದೋಸೆ ಏನು ಚಾಲು ಬನ್ನಿ. ಹೋಟೆಲ್ ಸಿಕ್ಕುಲಾಗ ಸೇಮ್ ಆದ್ರೆ ಟೇಸ್ಟ್ ಸೇಮ್ ಹೋಟೆಲ್ ಅಲ್ಲಿ ಸಿಗ್ತದಲ್ಲ ಮಸಾಲೆ ದೋಸೆ, ಅದಕ್ಕಿಂತಲೂ ಚೆನ್ನಾಗಿದೆ. ಬಟ್ ಸೈಜ್ ಅಲ್ಲಿ ಮಾತ್ರ ಚಿಕ್ಕದು ಅಂತ, ಅದು ಸ್ವಲ್ಪ ದೊಡ್ಡದಾಗಿ ಸಿಗತ್ತೆ ಹೋಟೆಲ್ ಅಲ್ಲಿ. ಬಟ್ ಟೇಸ್ಟ್ ಸೇಮ್. ನೀವು ಸ್ವಲ್ಪ ಟ್ರೈ ಮಾಡಿ ಆಯ್ತಾ. ನೋಡಿ, ನನ್ನ ಹಸ್ಬೆಂಡ್ಗೆ ನಾನು ಫುಲ್ಲು ಸಿಟ್ಟು ಬರೆಸ್ತೀನಿ. ಆ್ಯಂಡ್ ಇಲ್ಲಿ ನೋಡಿ, ಇದು ಕಂಪ್ಲೀಟಾಗಿ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಒಂದು ಸಲ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆದಮೇಲೆ ನಾನು ಕಂಪ್ಲೀಟಾಗಿ ಕ್ಲೀನ್ ಮಾಡ್ತೀನಿ ಆಫ್ಟರ್ನೂನ್ ಲಂಚ್ ಪ್ರಿಪೇರ್ ಮಾಡೋಷ್ಟರಲ್ಲಿ. ಸೊ ಇಲ್ಲಿ ನೋಡ್ತಿರ್ಬೋದು ಎಷ್ಟು ಕ್ಲೀನಾಗಿದೆ ಅಲ್ವಾ. ನನಗೆ ಕ್ಲೀನ್ ಇದ್ದರೆ ಒಂಥರ ನೆಮ್ಮದಿ. ಆ್ಯಂಡ್ ನನ್ನ ಹಸ್ಬೆಂಡ್ಗೆ ನಾನು ಕರಿತಿದ್ದೀನಿ, ಸುಮ್ಮನೆ ಕರಿತಿದ್ದೀನಿ, ಇಲ್ಲಿ ಬಂದು ಒಂದು ಫೋಟೋ ತೆಗೀರಿ, ನನಗೆ ತಮ್ಮನೈಲ್ಗೆ ಬೇಕು ಫೋಟೋ ಅಂತ ಸುಮ್ಮನೆ ಹೇಳೋದು. ಯಾಕಂದರೆ ಅವರು ಬ್ರೇಕ್ಫಾಸ್ಟ್ ಮಾಡ್ತಾನೆ ಇದ್ದಾರೆ. ಅವ್ರು 1 ದೋಸೆ ಸಾಕು ಅಂತ ಹೇಳಿದಾರಲ್ಲ, ಅವರು 3 ದೋಸೆ ತಿಂದಿದ್ದಾರೆ. ಅಂದರೆ 3 ದೋಸೆ ತಿಂದಿದ್ದಾರೆ ಆ ಥರ ಹೇಳೋದಲ್ಲ. ಸೊ 1 ಸಾಕು ಅಂತ ಹೇಳಿ 3 ದೋಸೆ, ಯಾಕಂದರೆ ಅಷ್ಟು ರುಚಿಯಾಗಿತ್ತು, ಹಾಗಾಗಿ 3 ದೋಸೆ ತಿಂದಿದ್ದಾರೆ.
ಲಾಸ್ಟ್ ಟೈಮ್ ನಾವು ದೇವರ ಮನೆ ತಗೊಂಡಿದ್ದೀವಲ್ಲ, ಇದು ವುಡನ್ ದೇವರ ಮಂಟಪ ನೋಡಿ. ಸಿಂಪಲ್ ಆಗಿ ಚೆನ್ನಾಗಿದೆ. ಇದು ದೊಡ್ಡ ಸೈಜಲ್ಲಿ ದೊಡ್ಡದಿದೆ. ಇದು ನಿಮಗೆ ಕ್ಯಾಮರಾದಲ್ಲಿ ಯಾವ ರೀತಿ ಕಾಣಿಸುತ್ತೆ ನಂಗೆ ಗೊತ್ತಾಗಲ್ಲ. ಆ್ಯಂಡ್ ಇದು ಒಳ್ಳೆ ದೊಡ್ಡದಿದೆ ಸೈಜಲ್ಲಿ, ಆ್ಯಂಡ್ ತುಂಬ ಚೆನ್ನಾಗಿ ಕೂಡ ಕಾಣಿಸುತ್ತೆ. ನೋಡಿ, ಟಿ ವಿಯಲ್ಲಿ ನ್ಯೂಸ್ ಆಗ್ತಿದೆ, ಕನ್ನಡ ನ್ಯೂಸ್. ಸೊ ನಮ್ಮ ಉಡುಪಿ ನ್ಯೂಸೇ ಬರ್ತಿದೆ, ಇಲ್ಲಿ ನೀವು ನೋಡ್ತಿರ್ಬೋದು. ಡಿಮಾರ್ಟೆಡ್ ಏನು ಚೇ ಪತ್ತೆ ಆತೀನಿ. ವಿಚಾರದಲ್ಲಿ ಸದನದಲ್ಲಿ ಚರ್ಚೆಯಾಗಿತ್ತು. ಒಂದು ದೊಡ್ಡ ಪೊಲೀಸರ ತಂಡವನ್ನ ಮಾಡಿಕೊಂಡು ಆತನ ಹುಡುಕಾಟ ಮಾಡ್ತಿದ್ರು. ಆತ 13 ದಿವಸ ನಂತರ ಉಡುಪಿ ಜಿಲ್ಲೆಯ ನಗರ ಭಾಗದಲ್ಲಿರುವ ಡಿಮಾರ್ಟ್ನ ಆಸ್ಪಾಸ್ನಲ್ಲಿ ಸಿಕ್ಕಿದ್ದಾನೆ ಅನ್ನುವಂಥದ್ದು. ಪೂರ ಪ್ಲೇಟ್ ಪೂರ ಖಾಲಿ ಮಲ್ದ ರಾತ್ರಿ ಇಡ್ಡೈತನ ರಕ್ಷಿತ ಫ್ರೆಂಡ್ಸ್, ಇಲ್ಲಿ ನೋಡಿ ಪ್ಲೇಟ್ ಎಲ್ಲ ಅಷ್ಟು ಚೆನ್ನಾಗಿತ್ತಂತೆ. ಫ್ರೆಂಡ್ಸ್, ಇದು ನಾನು ಹಾಕಿರೋದು ಲಿಪ್ಸ್ಟಿಕ್ ಅಲ್ಲ. ನೀವು ಅನ್ಕೊಳ್ಬೋದು ಮನೆಯಲ್ಲಿ ಇವಳು ಲಿಪ್ಸ್ಟಿಕ್ ಹಾಕ್ತಾಳೆ ಅಂತ. ಇದು ಲಿಪ್ ಬಾಮ್. ಮನೆಯಲ್ಲೆಲ್ಲ ಟಿವಿ ಬಂದ್ಲಿ ಮೆಲ್ಲದಿಲ್ಲ. ಇದನ್ನು ನಾವು 24 hours ಮನೆಯಲ್ಲೇ ಹಾಕೊಳ್ಬೋದು. ಲಿಪ್ ಬಾಮ್ ಹಾಕೋದ್ರಿಂದ ನಿಮ್ದು ಲಿಪ್ಸ್ ಒಡೆದೋಗಿರೋ ಲಿಪ್ಸ್ ಇದ್ರೆ ಏನಾದರೂ ಇದ್ರೆ ಚೆನ್ನಾಗಿರುತ್ತೆ. ಮತ್ತೆ ತಪ್ಪು ತಿಳ್ಕೊಳ್ಬೇಡಿ, ಮನೆಯಲ್ಲಿ ಕೂಡ ಲಿಪ್ಸ್ಟಿಕ್ ಹಾಕೊಳ್ತಾಳೆ ಅಂತ. ಯಾಕಂದ್ರೆ ನಾನೀಗ ವಿಡಿಯೋ ನೋಡುವಾಗ ನನಗೇನೆ ನಂದು ಲಿಪ್ಸ್ ರೆಡ್ ಕಾಣಿಸ್ತಿದೆ. ಸೊ ಹಾಗಾಗಿ ನಾನು ಹೇಳ್ದು ಲಿಪ್ ಬಾಮ್ ಹಾಕಿರೋದು. ಲಿಪ್ ಬಾಮ್ ಮನೆಯಲ್ಲೇ ಹಾಕ್ಲಿಕ್ಕಿರೋದು. ಆಯ್ತಾ ಫ್ರೆಂಡ್ಸ್, ನನ್ನ ಹಸ್ಬೆಂಡು ವಿಡಿಯೋದಲ್ಲಿ ಮಾತ್ರ ಮಾತಾಡಲ್ಲ, ಪಾಪದವರಾಗಿರೋದು. ಹಿಂದೆ ತುಂಬ ಜೋರಿದ್ದಾರೆ. ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಟಿ ವಿ ಎಲ್ಲ ನೋಡಿ ಸ್ವಲ್ಪ ಟೈಮ್ ಕೂತ್ಕೊಂಡು ಆಮೇಲೆ ನಾವು ನನ್ನ ಹಸ್ಬೆಂಡ್ಗೇನೋ ಕೆಲಸ ಇತ್ತು ಅಂತ ಈಗ ನಾನು ವಿಲ್ಲಾಯಿಂದ ಆಚೆ ಬಂದಿದ್ದೀವಿ. ಇದು ರೋಡ್ ನೋಡಿ ಎಷ್ಟು ಕ್ಲೀನ್ ಇದೆ. ಫ್ರೆಂಡ್ಸ್, ಇಲ್ಲಿ ನೋಡಿ ರೋಡಲ್ಲಿ ಯಾರೂ ಇಲ್ಲ. ನಾನು ನನ್ನ ಹಸ್ಬೆಂಡ್ ಇಬ್ಬರೇ ಇದ್ದೀವಿ. ಈಗ ಸ್ವಲ್ಪ ಹೊರಗೋಗ್ಲಿಕ್ಕಿದೆ, ನನ್ನ ಹಸ್ಬೆಂಡ್ಗೇನೋ ಕೆಲಸ ಇದೆ. ಸೊ ಅಲ್ಲಿ ಅವ್ರ ಜೊತೆ ಹೋಗಿ ಬರ್ತೀನಿ ಅಷ್ಟೇ. ಜಸ್ಟ್ 5 minutes ಕೆಲಸ, ಅಲ್ಲಿ ಹೋಗಿ ಬರೋಣ. ಫುಲ್ ಖಾಲಿ ಇದೆ, ಚೆನ್ನಾಗಿದೆ. ಇಲ್ಲಾಂದರೆ ಇದು ರೋಡ್ ಫುಲ್ ಬ್ಯುಸಿ ಇರುತ್ತೆ. ನೋ ಫ್ರೆಂಡ್ಸ್, ಸುಮ್ಮನೆ ಹೊರಗೆ ಬಂದಿದ್ವಿ. ನನ್ನ ಹಸ್ಬೆಂಡ್ಗೆ ಸ್ವಲ್ಪ ಕೆಲಸ ಇತ್ತು. ಈಗ ಮನೆಗೆ ಹೋಗ್ತೀವಿ. ಅಯ್ಯೋ, ಗಾಳಿ ಬೋಂಡದ ಫುಲ್ ಸ್ಪೂಂಡದ ದಾನಿಲಿ ಯಾವ ರೀತಿ ಗಾಳಿ ಬರ್ತಿದೆ ಅಂದರೆ ಇನ್ನು ಈಗ ಸ್ಟಾರ್ಟ್ ಆಗಿದೆ. ತುಂಬ ಹಾಟ್, ಚಳಿ ಎಲ್ಲ ಹೋಯ್ತು. ಸೊ ಯಾವ ರೀತಿ ಗಾಳಿ ಇತ್ತು ಅಂದರೆ ಫುಲ್ಲು ನಮಗೆ ನಡ್ಕೊಂಡು ಬರ್ಲಿಕ್ಕೆ ಆಗಲಿಲ್ಲ, ಅಷ್ಟು ಮಣ್ಣು ಕಣ್ಣಿಗೆಲ್ಲ ಬೀಳ್ತಿತ್ತು. ಅದೊಂದು ತೋರಿಸುವ ಅಂತ ನಿಮಗೆ ನೋಡಿದೆ. ಈಗ ಗಾಳಿ ಸ್ಟಾಪ್ ಆಯಿತು, ಬರ್ತಿದೆ. ಅದು ಮಣ್ಣೆಲ್ಲ ಮೇಲ್ಮೇಲೆ ಹೋಗೋದು ಇತ್ತು. ಸೊ ಅದು ಸ್ಟಾಪ್ ಆಯ್ತು ಈಗ. ಸೊ ಇದ್ರೆ ತೋರಿಸ್ತೀನಿ ಯಾವ ರೀತಿ ಇಲ್ಲಿ ಗಾಳಿ ಬರುತ್ತೆ ಅಂತ. ಫ್ರೆಂಡ್ಸ್, ಇಲ್ಲಿ ನೋಡಿ ಮಣ್ಣು ಯಾವ ರೀತಿ ಎದುರಿಂದ ಬರ್ತಾ ಇದೆ ಅಂತ. ಇನ್ನೂ ಮೇಲೆ ಬರುತ್ತೆ, ಏನು ಕಾಣಿಸಲ್ಲ. ಇದು ನೋಡಲಿಕ್ಕೆ ತುಂಬ ಚೆನ್ನಾಗಿದೆ, ಆದರೆ ಭಯನೂ ಆಗುತ್ತೆ. ನನಗೆ ಭಯ ಆಗ್ತಿತ್ತು. ನನ್ನ ಹಸ್ಬೆಂಡ್ಗೆ ಇದೆಲ್ಲ ಕಾಮನ್, ಗಾಳಿ ಬಂದಾಗ ಈ ಥರ ಆಗುತ್ತೆ ಅಂತ. ನಾನಿದು ಫಸ್ಟ್ ಟೈಮ್ ನೋಡ್ತಿದ್ದೀನಿ. ಸೊ ನೀವು ನೋಡಿ ಅಂತ ನಿಮ್ಮ ಜೊತೆನೂ ಶೇರ್ ಮಾಡಿರೋದು. ಫ್ರೆಂಡ್ಸ್, ಇಲ್ಲಿ ನೋಡಿ ಗಾಳಿ ಯಾವ ಥರ ಬರ್ತಿದೆ. ಹೊರಗೆ ಬಂದರೆ ನಮ್ಮ ಫುಲ್ಲು ಮಣ್ಣು. ಪಾಪ ಅಲ್ಲಿ ಮುಂದೆ ಎಷ್ಟು ಜನ ನಡ್ಕೊಂಡು ಹೋಗ್ತಿದ್ರು. ಅವ್ರ ಫುಲ್ಲು ಫೇಸು, ತಲೆ ಎಲ್ಲ, ಬಾಡಿ ಎಲ್ಲ ಮಣ್ಣು ಆಗಿತ್ತು, ಮಣ್ಣಿಂದ ತುಂಬಿಕೊಂಡಿದ್ರು. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಫ್ರೆಂಡ್ಸ್, ಈಗ ನಾನು ಈವ್ನಿಂಗ್ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಆಗ ಜಸ್ಟ್ ಹೊರಗೋಗಿ ಬಂದ್ವಿ. ಈಗ ಊಟಕ್ಕೆ ನಾನು ಚಿಕನ್ ಕರಿ ಮಾಡ್ತೀನಿ. ಚಿಕನ್ ಕರಿ ನಾಳೆಗೇನು ಆಗುತ್ತೆ ಊಟಕ್ಕೆ. ಸೊ ಈಗ ಚಿಕನ್ ಕರಿ ಮಾಡ್ತೀನಿ, ಅದರ ಜೊತೆಗೆ ಪನ್ನೀರ್ ಪರೋಟ ಮಾಡ್ತೀನಿ. ಪನ್ನೀರ್ ಇದೆ, ಸೊ ಪನ್ನೀರ್ ಪರೋಟ ಮಾಡ್ತೀನಿ. ಅಂದರೆ ಪನ್ನೀರನ್ನು ಸ್ಟಫ್ ಮಾಡಿ ಅದ್ರೊಳಗೆ ಪರೋಟ ಮಾಡೋದು. ಸೊ ಚಿಕನ್ ಕರಿ ಮಾಡಲಿಕ್ಕೆ ಇಲ್ಲಿ ಫಸ್ಟ್ ನಾನು ಒಂದು ಪ್ಯಾನ್ ತಗೊಳ್ತೀನಿ. ಅದರಲ್ಲಿ ಸ್ವಲ್ಪ ಆಯಿಲ್ ಹಾಕೊಳ್ತೀನಿ. ಆಯಿಲ್ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ 14 to 15 ರೆಡ್ ಚಿಲ್ಲೀಸನ್ನು ಹಾಕೊಳ್ತೀನಿ. ಇದನ್ನು ರೋಸ್ಟ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಸೇಮ್ ಪ್ಯಾನಿಗೆ
ಮತ್ತು ಆಯಿಲ್ ಹಾಕಲ್ಲ, ಸೊ ಅದರಲ್ಲೇ ಇರುತ್ತಲ್ವ ಆಯಿಲ್. ಅದಕ್ಕೆ 2 ಸ್ಪೂನು ಕೊತ್ತಂಬರಿ ಆ್ಯಂಡ್ 1 ಸ್ಪೂನ್ ಜೀರಾ, ಒಂದು ಸ್ವಲ್ಪ ಕಾಳುಮೆಣಸು ಆ್ಯಂಡ್ ಗರಂ ಮಸಾಲದಲ್ಲಿ ಚಕ್ಕೆ, ಲವಂಗ, ಬೇ ಲೀಫ್ ಆ್ಯಂಡ್ ಏಲಕ್ಕಿ ಇದಿಷ್ಟನ್ನು ಹಾಕಿಬಿಟ್ಟು ಮತ್ತೆ ಮಿಕ್ಸಿಗೆ ಹಾಕೊಳ್ತೀನಿ. ಯಾಕೆಂದರೆ ಮತ್ತೆ ಪ್ಲೇಟ್ಗೆ ಹಾಕಲ್ಲ, ಡೈರೆಕ್ಟ್ ಮಿಕ್ಸಿಗೆ ಹಾಕೊಳ್ತೀನಿ, ಯಾಕೆಂದರೆ ಗ್ರೈಂಡ್ ಮಾಡೋದಲ್ವ ಹಾಗಾಗಿ. ನೆಕ್ಸ್ಟ್ ಒಂದು ಈರುಳ್ಳಿ, ಒಂದು 2ರಿಂದ 3 ಎಸಳು ಬೆಳ್ಳುಳ್ಳಿ, ಕರಿ ಲೀವ್ಸ್ ಇದನ್ನು ಕೂಡ ಫ್ರೈ ಮಾಡಿಕೊಂಡು ಎತ್ತಿಟ್ಕೊಳ್ತೀನಿ. ನೆಕ್ಸ್ಟು ಸೇಮ್ ಪ್ಯಾನಿಗೆ ತೆಂಗಿನಕಾಯಿ ಹಾಕ್ಕೊಳ್ತೀನಿ. ನಮಗೆ ಇಬ್ಬರಿಗೆ ಮಾಡೋದ್ರಿಂದ ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ. ನೀವೇನು ಜಾಸ್ತಿ ಕ್ವಾಂಟಿಟಿಯಲ್ಲಿ ಕರಿ ಮಾಡೋದಾದರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ತೆಂಗಿನಕಾಯಿಗೆ ಅರಿಶಿನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ. ಆಮೇಲೆ ಈ ಥರ ಎಲ್ಲವನ್ನು ಸೇರಿಸಿ, ಏನೆಲ್ಲ ಫ್ರೈ ಮಾಡ್ಕೊಂಡಿದ್ದೀನಿ ಎಲ್ಲವನ್ನು ಸೇರಿಸಿ ಈ ಥರ ಗ್ರೈಂಡ್ ಮಾಡ್ಕೊಳ್ತೀನಿ ಮಿಕ್ಸಿಯಲ್ಲಿ. ಈಗ ಚಿಕನ್ ಕರಿ ಮಾಡಲಿಕ್ಕೆ ಒಂದು ಕಡಾಯಿ ತೊಗೊಂಡಿದ್ದೀನಿ. ಅದಕ್ಕೆ ಕೋಕೋನಟ್ ಆಯಿಲ್ ಹಾಕ್ಕೊಳ್ತಿದ್ದೀನಿ. ಒಂದು 2ರಿಂದ 3 ಟೇಬಲ್ ಸ್ಪೂನ್ ಕೋಕೋನಟ್ ಆಯಿಲ್ ಹಾಕ್ಕೊಳ್ಳಿ. ನೆಕ್ಸ್ಟು ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಳ್ತಿದ್ದೀನಿ ಆ್ಯಂಡ್ ಒಂದೆರಡು ಮೀಡಿಯಮ್ ಸೈಜ್ ಈರುಳ್ಳಿ ಇದೆ ಅಲ್ಲ, ಅದನ್ನು ಕಟ್ ಮಾಡಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಿದ್ದೀನಿ. ಈಗ ಕರಿ ಲೀವ್ಸ್ ಆ್ಯಂಡ್ ಒಂದು 2ರಿಂದ 3 ಗ್ರೀನ್ ಚಿಲ್ಲೀಸ್ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಈರುಳ್ಳಿ ಬೇಗ ಫ್ರೈ ಆಗಬೇಕಾದ್ರೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕು. ಉಪ್ಪು ಹಾಕ್ಕೊಂಡ್ರೆ ಸ್ವಲ್ಪ ಬೇಗನೆ ಫ್ರೈ ಆಗುತ್ತೆ. ಸೊ ಇಲ್ಲಿ ನಾನು ಉಪ್ಪು ಹಾಕ್ಕೊಂಡು ಸ್ವಲ್ಪ ಸ್ಮೂತ್ ಆಗುವ ತನಕ ಫ್ರೈ ಮಾಡ್ತೀನಿ. ಅದಾದಮೇಲೆ ನೆಕ್ಸ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ತೀನಿ, 1 ಸ್ಪೂನಷ್ಟು. ಜಿಂಜರ್ ಗಾರ್ಲಿಕ್ಕಿದ್ದು ಹಸಿ ವಾಸನೆ ಹೋಗೋ ತನಕ ಕೂಡ ಫ್ರೈ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಒಂದು ಟೊಮೆಟೊ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ತೀನಿ. ಇದು ಕೂಡ ಸ್ಮೂತಾಗಿ ಫ್ರೈ ಆದಮೇಲೆ ಇದಕ್ಕೆ ಚಿಕನ್ ಹಾಕ್ಕೊಂಡು ಒಂದು ಸ್ವಲ್ಪ ಅರಿಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಚಿಕನ್ ನೀರು ಬಿಡುವ ತನಕ ಕೂಡ ಬೇಯಿಸ್ಕೊಳ್ತೀನಿ. ನೋಡಿ, ಈಗ ಚಿಕನ್ ಎಲ್ಲ ನೀರು ಬಿಟ್ಟಿದೆ, ಅಂದರೆ ಒಂದು 75% ಕುಕ್ ಆಗಿದೆ ಚಿಕನ್. ಈಗ ನಾನು ಆಗ ಗ್ರೈಂಡ್ ಮಾಡ್ಕೊಂಡಿರುವ ಮಸಾಲ ನೋಡಿ ಹಾಕ್ಕೊಳ್ತಿದ್ದೀನಿ. ಇದಕ್ಕೆ ನೀರು ನೋಡ್ಕೊಂಡು ಹಾಕಿ, ನಿಮ್ಗೆ ಎಷ್ಟು ದಪ್ಪಗೆ ಗ್ರೇವಿ ಬೇಕಾ ಇಲ್ಲ ಸ್ವಲ್ಪ ನೀರು ಥರ ಇರಬೇಕಾ ಅಂತ ನೋಡಿಕೊಂಡು ನೀರು ಹಾಕ್ಕೊಂಡು ಕುದಿಸ್ಕೊಳ್ಳಿ ಗ್ರೇವಿಯನ್ನು. ನೋಡಿ, ಮಸಾಲ ಚೆನ್ನಾಗಿ ಕುಕ್ ಆಗಿದೆ, ಆಯಿಲ್ ಬಿಟ್ಟಿದೆ ಮಸಾಲದಲ್ಲಿ. ಆ್ಯಂಡ್ ಈ ಟೈಮಿಗೆ ಕೋಕೋನಟ್ ಮಿಲ್ಕ್ ಇದೆ ಅಲ್ಲ, ತೆಂಗಿನಕಾಯಿ ಹಾಲು ಹಾಕ್ಕೊಳ್ಬೇಕು. ಆಗ ನಾನು 1 ಕಪ್ಪಷ್ಟು ಕೋಕೋನಟ್ ಮಿಲ್ಕ್ ಹಾಕ್ಕೊಂಡಿದ್ದೀನಿ. ತೆಂಗಿನಕಾಯಿ ಹಾಲು ಹಾಕಿದ ಮೇಲೆ ಒಂದು ಕುದಿ ಬಂದರೆ ಸಾಕು, ನಿಮ್ಮದು ಚಿಕನ್ ಕರಿ ರೆಡಿ ಆಗುತ್ತೆ. ಅದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿದರೆ ನಿಮ್ಮದು ಉಡುಪಿ ಸ್ಟೈಲ್ ಚಿಕನ್ ಕರಿ ರೆಡಿ. ಈ ಚಿಕನ್ ಕರಿಗೆ ನಾನು ಪನ್ನೀರ್ ಪರೋಟ ಮಾಡ್ತೀನಿ. ಪನ್ನೀರ್ ಇದೆ ನಾನು ಮನೆಯಲ್ಲೇ ಮಾಡಿರೋದು, ಸೊ ಅದನ್ನು ಯೂಸ್ ಮಾಡ್ಕೊಂಡು ಪರೋಟ ಮಾಡೋಣ ಅಂತ. ಫಸ್ಟ್ ಇಲ್ಲಿ ಪನ್ನೀರ್ ಇದೆಲ್ಲ ಅದನ್ನು ಸಣ್ಣದು ಮಾಡ್ಕೊಂಡಿದ್ದೀನಿ, ಪುಡಿ ಮಾಡ್ಕೊಂಡಿದ್ದೀನಿ. ಅದಕ್ಕೆ 1-2 ಮೀಡಿಯಮ್ ಸೈಜ್ ಆನಿಯನನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಉಪ್ಪು, ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ಆ್ಯಂಡ್ ಕೊರಿಯಾಂಡರ್ ಪೌಡರ್, ಮತ್ತು ಸ್ವಲ್ಪ ಚೀಸ್ ಹಾಕ್ಕೊಂಡಿದ್ದೀನಿ, ಇದು ಮೊಜರೆಲ್ಲಾ ಚೀಸ್. ಸೊ ಇದನ್ನೆಲ್ಲ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ತೀನಿ ಕೈಯಲ್ಲೇ. ಇಲ್ಲಿ ಆಲ್ರೆಡಿ ನಾನು ಚಪಾತಿ ಹಿಟ್ಟು ಕಲಿಸ್ಕೊಂಡು ಇಟ್ಟಿದ್ದೀನಿ. ಆ್ಯಂಡ್ ನಾನು ಯಾವ ರೀತಿ ಮಾಡ್ತೀನಿ ಅಂದರೆ ಪರೋಟ ಇಲ್ಲಿ ನೀವು ನೋಡ್ತಿರ್ಬೋದು. ಫಸ್ಟು ಸ್ವಲ್ಪ ಕೈಯಲ್ಲೇ ಪರೋಟ ಥರ ಮಾಡ್ಕೊಳ್ತೀನಿ, ಚಪಾತಿ ಥರ ಮಾಡ್ಕೊಳ್ತೀನಿ. ಯಾಕಂದರೆ ಅದರ ಒಳಗಡೆ ಇದು ಪನ್ನೀರಿದ್ದು ರೌಂಡ್ ಬಾಲ್ ಥರ ಮಾಡಿ ಇಡ್ತೀನಿ. ಆ್ಯಂಡ್ ನೆಕ್ಸ್ಟು ಈ ಥರ ಕಂಪ್ಲೀಟಾಗಿ ಕ್ಲೋಸ್ ಮಾಡ್ತೀನಿ. ನೀವು ಒಬ್ಬಟ್ಟು ಹೇಗೆ ಮಾಡ್ತೀರಾ ಆ ಥರನೇ ಕ್ಲೋಸ್ ಮಾಡಿ ಚಪಾತಿ ಥರ ಲಟ್ಟಿಸ್ಕೊಳ್ಳೋದು ಅಷ್ಟೇ. ಕೈಯಲ್ಲಿ ಮಾಡ್ಕೊಳ್ಬೋದು ರೊಟ್ಟಿ ಥರ, ದೊಡ್ಡದಾಗತ್ತೆ ಇದು ಪರೋಟ. ಆ್ಯಂಡ್ ನೀವು ಇದು ರೋಲ್ ಕೂಡ ಮಾಡ್ಕೊಳ್ಬೋದು ಆಯಿತಾ, ಚಪಾತಿ ಥರ. ಬಟ್ ನಿಧಾನವಾಗಿ ಮಾಡಬೇಕು, ಒಳಗಿರೋದೆಲ್ಲ ಪನ್ನೀರೆಲ್ಲ ಹೊರಗೆ ಬರ್ಬೋದು. ಸೊ ಹಾಗಾಗಿ ನಿಧಾನವಾಗಿ ಈ ಥರ ರೋಲ್ ಮಾಡಬೇಕು. ಫೈನಲಿ ಪರೋಟ ರೆಡಿ ಆಯಿತು. ಆ್ಯಂಡ್ ಇನ್ನು ಕಾಯಿಸ್ಕೊಳ್ಳೋದು ಅಷ್ಟೇ. ಆ್ಯಂಡ್ ತುಪ್ಪ ಹಾಕಿ ಕಾಯಿಸ್ಕೊಂಡ್ರೆ ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ನಾನು ಸೈಜಲ್ಲಿ ಚಿಕ್ಕ ಸೈಜ್ ಮಾಡಿದ್ದೀನಿ ಪರೋಟ. ಆ್ಯಂಡ್ ನಿಮಗೆ ದೊಡ್ಡದು ಬೇಕಾದರೆ ದೊಡ್ಡದನ್ನು ಮಾಡ್ಕೊಳ್ಬೋದು. ನಾನು ಚಿಕ್ಕ ಸೈಜ್ ಸಾಕು ಅಂತ ಮಾಡ್ಕೊಂಡಿರೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ.
ಇದ್ರ ಜೊತೆ ಚಿಕನ್ ಕರಿನೇ ಆಗಬೇಕಾಗಿಲ್ಲ, ಬೇರೆ ಯಾವುದು ಕರಿಗೇನು ಪನ್ನೀರ್ ಕಡಾಯಿ ಇರ್ಬೋದು, ಪನ್ನೀರ್ ಕರಿ ಇರ್ಬೋದು, ಗ್ರೇವಿ ಇರ್ಬೋದು, ಏನು ಬೇಕಾದರೆ ಮಾಡಿಕೊಂಡು ತಿನ್ಬೋದು ಇದ್ರ ಜೊತೆ. ಸೊ ಚೆನ್ನಾಗಿರುತ್ತೆ. ಟೇಸ್ಟ್ ತುಂಬ ಚೆನ್ನಾಗಿದೆ. ಇನ್ನೊಂದ್ಸಲ ಟೇಸ್ಟ್ ಮಾಡ್ತೀನಿ. ಫ್ರೆಂಡ್ಸ್, ಹಸ್ಬೆಂಡು ನಗಿಸ್ತಿದ್ದಾರೆ. ಕೆಟ್ಟ ಚೆನ್ನಾಗಿದೆ ತುಂಬಾ. ನೀವು ಒಂದ್ಸಲ ಟ್ರೈ ಮಾಡಿ. ವ್ಲಾಗ್ ಎಂಡ್ ಮಾಡ್ಬೇಯ ವಿಡಿಯೋ. ಓಕೆ ಫ್ರೆಂಡ್ಸ್, ಇದು ವಿಡಿಯೋ ನಾನು ಇಲ್ಲೇ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ರೆಸಿಪಿ ಒಂದಿಗೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ವಿಡಿಯೋ ನೋಡಿ. Yeah.